ಹಾಯ್ ಎಲ್ಲರಿಗೂ, ಇದು ನನ್ನ ಫಸ್ಟ್ ವ್ಲಾಗ್ ಯೂಟ್ಯೂಬ್ನಲ್ಲಿ. ಸೆಲ್ಫ್ ಲವ್ ಈ ವರ್ಡ್ನ ನೀವು ತುಂಬ ಸಲ ಕೇಳಿರ್ತೀರ ಅಲ್ವಾ? ಯಾವತ್ತಾದರೂ ನಿಮ್ಮನ್ನು ನೀವು ಪ್ರೀತಿ ಮಾಡಿದ್ದೀರಾ? ಹೋಗಲಿ, ನಮ್ಮನ್ನು ನಾವು ಯಾಕೆ ಪ್ರೀತಿ ಮಾಡಬೇಕು ಅಂತ ಯೋಚನೆನಾದರೂ ಮಾಡ್ತೀವ? ಇಲ್ಲ ಅಲ್ವಾ? ನಾವು ಯಾವಾಗಲೂ ಹೊರಗಿನ ಪ್ರಪಂಚದಲ್ಲೇ ಮುಳುಗಿರ್ತೀವಿ. ಯಾವಾಗಲೂ ಅಪ್ಪ ಅಮ್ಮನಿಗೆ ಒಳ್ಳೆಯ ಮಕ್ಕಳಾಗಿರಬೇಕು, ನಮ್ಮ ಫ್ರೆಂಡ್ಸ್ಗೆ ಒಬ್ಬ ಒಳ್ಳೆಯ ಗೆಳೆಯನಾಗಿರಬೇಕು, ರಿಲೇಟಿವ್ಸ್ಗೆ ಒಂದು ಉದಾಹರಣೆಯಾಗಿರಬೇಕು, ಮತ್ತು ಈ ಸಮಾಜ ಮೆಚ್ಚೋ ಹಾಗೆ ನಮ್ಮ ಜೀವನ ನಡೆಸ್ಕೊಂಡು ಹೋಗಬೇಕು ಅಂತೆಲ್ಲ ಅನ್ಕೋತೀವಿ. ಇವರೆಲ್ಲರ ಮಧ್ಯದಲ್ಲಿ ನಮ್ಮನ್ನು ನಾವು ಮರೆತು ಬಿಡ್ತೀವಿ. ಅದರಲ್ಲೂ ಟೀನೇಜ್ನಲ್ಲಿ ದಿಕ್ಕೇ ತೋಚದೇ ಇರೋ ಏಜ್ ಇದು. ಏನು ಮಾಡಬೇಕು, ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು ಅಂತ ಗೊತ್ತೇ ಆಗಲ್ಲ. ಈ ಕನ್ಫ್ಯೂಷನ್ನಲ್ಲೇ ನಮ್ಮ ಅರ್ಧ ಜೀವನ ಕಳಿತೀವಿ. ಬರೀ ಯಾವಾಗಲೂ ನಾನೇನು ಮಾಡಿದ್ರೆ ಜನರು ನನ್ನ ಇಷ್ಟಪಡ್ತಾರೆ, ನಾನು ಹಾಗಿರಬೇಕಾ, ನಾನು ಹೀಗಿರಬೇಕಾ, ನಾನು ಹಾಗಿಲ್ಲದೆ ಹೋದರೆ ಅವ್ರಿಗೆ ಇಷ್ಟ ಆಗದೆ ಹೋದರೆ, ಒಬ್ಬೊಬ್ಬ ಎಷ್ಟೆಲ್ಲ ಯೋಚನೆ ಮಾಡ್ತೀವಿ ಅಲ್ವಾ ನಾವು? ಇದೆಲ್ಲ ಯೋಚನೆ ಮಾಡೋ ಬದಲು ಯಾವತ್ತಾದರೂ ನನಗೇನಿಷ್ಟ, ನಾನೇನು ಮಾಡಿದ್ರೆ ನಾನು ಖುಷಿಯಾಗಿರ್ತೀನಿ, ನನಗೋಸ್ಕರ ನಾನೇನು ಮಾಡ್ಬೋದು ಅಂತ ಥಿಂಕೇ ಮಾಡಲ್ಲ. ನಿಜ ಹೇಳಬೇಕು ಅಂದರೆ ಜನರ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಆದರೂ ಕೂಡ ತುಂಬಾ ಯೋಚನೆ ಮಾಡ್ತೀವಿ. ನಾವು ಜನರ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತೀವಿ ಅಲ್ವಾ? ಒಂದು ವೇಳೆ ನಾವು ನಮ್ಮ ಲೈಫ್ನಲ್ಲಿ ಸಕ್ಸಸ್ ಆಗದೆ ಹೋದರೆ ಈ ಜನರು ಬಂದು ನಮಗೆ ಸಹಾಯ ಮಾಡ್ತಾರಾ, ನಮಗೆ ಧೈರ್ಯ ಕೊಡ್ತಾರಾ, ನಾವು ಇದ್ದೀವಿ ನಿನ್ನ ಜೊತೆ ಅಂತ ಹೇಳಿ ಸಮಾಧಾನ ಮಾಡ್ತಾರಾ? ಹಾಗಿದ್ಮೇಲೆ ನಾವು ಯಾಕೆ ಜನರ ಒಪಿನಿಯನ್ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಕು ಅಲ್ವಾ? ಟೀನೇಜ್ ಅನ್ನೋದೇ ಹಾಗೆ. ಕೆಲವರಿಗೆ ತಮ್ಮ ಗುರಿ ಗೊತ್ತಿರುತ್ತೆ, ತಾನೇನು ಮಾಡಬೇಕು, ತಾನೇನು ಮಾಡಿದ್ರೆ ತನಗೆ ಒಳ್ಳೆಯದಾಗತ್ತೆ ಅಂತ ಗೊತ್ತಿದ್ದರೂ ಈ ಸಮಾಜ ಏನು ಹೇಳುತ್ತೋ, ಅಪ್ಪ ಅಮ್ಮ ಎಲ್ಲಿ ನನ್ನ ಸಪೋರ್ಟ್ ಮಾಡಲ್ವೋ ಅಂತ ತಮ್ಮ ಆಸೆ ಕನಸುಗಳನ್ನು ಮರೆತು ಬೇರೆಯವ್ರು ಹೇಳಿದ ಥರ ಜೀವನ ಮಾಡ್ತಾರೆ. ಯಾರಿಗೋಸ್ಕರನೋ ಕನಸನ್ನು ತ್ಯಾಗ ಮಾಡೋ ನಾವು ನಮಗೋಸ್ಕರ ಅದೇ ಕನಸನ್ನು ನನಸು ಮಾಡ್ಕೊಳ್ಳೋ ಧೈರ್ಯ ಯಾಕೆ ಮಾಡಬಾರ್ದು? ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಇದು ನಮ್ಮ ಜನ್ರೇಷನವ್ರಿಗಂತೂ ತುಂಬಾ ಇಂಪಾರ್ಟೆಂಟ್. ನಾವು ನಮ್ಮ ಫೋನ್ನಲ್ಲಿ ಯಾವ ಥರದ ವಿಷಯನ ನೋಡ್ತೀವಿ, ಯಾವ ಥರದ ವಿಷಯನ ಹೆಚ್ಚಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೀವಿ, ಅದು ನಮಗೆ ಒಳ್ಳೆಯದಾ ಅಥವಾ ಕೆಟ್ಟದಾ ಅಂತ ಮೊದಲು ತಿಳ್ಕೊಳ್ಳಿ. ನಮಗೆ ಉಪಯೋಗಕ್ಕೆ ಇಲ್ಲದೇ ಇರೋ ವಿಷಯನ ನೋಡೋದ್ರಿಂದ ನಾವು ದಿನೇ ದಿನೇ ಹಾಳಾಗ್ತಾನೇ ಹೋಗ್ತೀವಿ. ನಮ್ಮ ಯೋಚನೆಗಳು ಕೂಡ ಬದಲಾಗ್ತವೆ ಮತ್ತು ಕೆಟ್ಟದಾಗ್ತವೆ. ಕೆಟ್ಟದನ್ನು ನೋಡೋದ್ರಿಂದ ನಾವು ಯಾವತ್ತೂ ಉದ್ಧಾರ ಅಂತೂ ಆಗಲ್ಲ. ಅದಕ್ಕೆ ಏನೇ ನೋಡೋದಿದ್ರೂ ಒಳ್ಳೆಯದನ್ನೇ ನೋಡಿ, ಸಾಧ್ಯವಾದರೆ ಒಳ್ಳೆಯದನ್ನೇ ಮಾತಾಡಿ, ಒಳ್ಳೆಯವ್ರ ಸಹವಾಸನೇ ಮಾಡಿ. ಒಳ್ಳೆಯವ್ರ ಸಹವಾಸ ಮಾಡೋದ್ರಿಂದ ನಮ್ಮ ಜೀವನ ಕೂಡ ಒಳ್ಳೆ ದಾರಿಯಲ್ಲೇ ಇರುತ್ತೆ. ಮೊಬೈಲ್ ತೋರಿಸೋ ಒಂದು ಸುಳ್ಳಿನ ಪ್ರಪಂಚವನ್ನು ಬಿಟ್ಟು ನಮ್ಮ ನಿಜ ಜೀವನದಲ್ಲಿ ಬದುಕಿದ್ರೆ ನಾವು ತುಂಬಾ ಖುಷಿಯಾಗಿರ್ಬೋದು. ಲರ್ನ್ ಟು ಸೇ ನೋ. ನಮಗೆಷ್ಟೋ ವಿಷಯಗಳು ಇಷ್ಟನೇ ಇರಲ್ಲ, ಆದರೂ ಕೂಡ ಯಾರ್ದೋ ಬಲವಂತಕ್ಕೋಸ್ಕರ ಒಪ್ಕೋತೀವಿ. ಆಮೇಲೆ ಬೇಜಾರಾಗ್ತೀವಿ, ನಾನು ಹಾಗೆ ಮಾಡಬಾರ್ದಿತ್ತು ಅಂತ. ಅದನ್ನು ಮಾಡೋ ಬದಲು ನನಗೆ ಇದಂದರೆ ಇಷ್ಟ ಆಗಲಿಲ್ಲ, ನನಗೆ ಹೀಗಿರೋದು ಇಷ್ಟ ಆಗಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬೋದಲ್ವ? ಎಷ್ಟೊಂದು ಸಲ ನಮ್ಮ ಎಷ್ಟೋ ಕೆಲಸಗಳನ್ನು ಬಿಟ್ಟು ಯಾರೋ ಬೇಜಾರು ಮಾಡ್ಕೋತಾರೆ ಅಂತ, ಅರೆ ನನ್ನ ಫ್ರೆಂಡ್ ಬೇಜಾರು ಮಾಡ್ಕೊಂಡ್ಬಿಟ್ರೆ ಅಂತ ಎಲ್ಲ ಯೋಚನೆ ಮಾಡಿ ಇಷ್ಟ ಇಲ್ಲದೆ ಇದ್ದರೂ ಕೂಡ ಅವ್ರ ಕಾಲ್ ಪಿಕ್ ಮಾಡ್ತೀವಿ, ಮಾತಾಡ್ತೀವಿ. ಕೆಲಸ ಇದ್ದರೂ ಕೂಡ ಆಗಲ್ಲ ಅಂತ ಹೇಳಲ್ಲ, ಸರಿ ಎಲ್ಲಿ ಅವಳು ಬೇಜಾರು ಮಾಡ್ಕೋತಾಳೋ ಅಂತ ಹೇಳಿ ಕೆಲಸ ಇದ್ರೂ ಕೂಡ ಇಲ್ಲ ನಾನು ಫ್ರೀ ಇದ್ದೀನಿ ಅಂತ ಹೇಳಿ ಮಾತಾಡ್ತೀರ. ಹಾಗೆ ಮಾಡಬೇಡಿ. ನಾವು ಯಾವಾಗಲೂ ನಮ್ಮ ಪಾಸ್ಟ್ ಲೈಫ್ ಬಗ್ಗೆನೇ ಯೋಚನೆ ಮಾಡ್ತೀವಿ. ಅರೆ ನನ್ನ ಲೈಫ್ನಲ್ಲಿ ಇಷ್ಟೆಲ್ಲ ದಿನ ವೇಸ್ಟ್ ಮಾಡಿಬಿಟ್ನಾ, ನಿನ್ನೆ ಆ ಥರ ಯಾಕೆ ಬಿಹೇವ್ ಮಾಡಿದೆ ನಾನು, ಅವಳಿಗೆ ಆ ಥರ ಯಾಕೆ ಬೈದೆ ನಾನು, ಯಾಕೆ ಬೆಳಿಗ್ಗೆ ಬೇಗ ಹೇಳೋಕ್ಕಾಗಿಲ್ಲ ನನ್ನ ಕೈಲಿ. ಇದೇ ಥರ ನಮ್ಮ ಮೈಂಡ್ನಲ್ಲಿ ಎಷ್ಟೆಲ್ಲ ವಿಷಯಗಳು ಓಡಾಡ್ತಾನೇ ಇರ್ತವೆ. ಬರೀ ನಿನ್ನೆ ಬಗ್ಗೆನೇ ಯೋಚನೆ ಮಾಡ್ತೀವಿ ಬಿಟ್ಟರೆ ಇವತ್ತನ್ನ ಹೇಗೆ ಚೆನ್ನಾಗಿ ಮಾಡ್ಬೋದು ಅನ್ನೋ ಯೋಚನೆ ನಮ್ಮ ತಲೆಗೆ ಬರೋದೇ ಇಲ್ಲ. ನಿನ್ನೆ ಬಗ್ಗೆ ಯೋಚನೆ ಮಾಡಿದ್ರೆ ಅದನ್ನು ಸರಿ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗಿದ್ಮೇಲೆ ನಾಳೆ ಬಗ್ಗೆ ಯೋಚನೆ ಮಾಡಿ, ಅದನ್ನು ಚೆನ್ನಾಗಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ನಾವು ಎಲ್ಲರ ಜೊತೆನೂ ಮಾತಾಡ್ತೀವಿ, ನಮ್ಮ ಬಗ್ಗೆ ಜನರ ಹತ್ರ ಒಪಿನಿಯನ್ ಕೂಡ ಕೇಳ್ತೀವಿ.
ನಮ್ಮ ಸಮಸ್ಯೆಗಳನ್ನು ಕೆಲವ್ರ ಹತ್ರ ಹಂಚ್ಕೊಳ್ತೀವಿ, ಅದಕ್ಕೆ ಪರಿಹಾರನೂ ಹುಡುಕ್ತೀವಿ. ಆದರೆ ಎಷ್ಟು ಸಲ ನಮ್ಮ ಜೊತೆ ನಾವು ಸಮಾಧಾನವಾಗಿ ಕೂತ್ಕೊಂಡು ನಿನಗಿದು ಇಷ್ಟ ಆಯಿತಾ, ನಿನ್ನ ದೃಷ್ಟಿಯಲ್ಲಿ ಇದು ಸರಿನಾ ಅಥವಾ ತಪ್ಪಾ ಅಂತ ಕೇಳ್ತೀವಿ ಹೇಳಿ. ಯಾಕಂದರೆ ನಾವು ಬೇರೆಯವರು ನಮಗಿಂತ ಉತ್ತಮ, ಅವರು ನಮಗಿಂತ ತುಂಬ ಬುದ್ಧಿವಂತರು ಅಂತಲೇ ಯೋಚನೆ ಮಾಡ್ತೀವಿ. ನಮಗೆ ನಾವೇ ಬೆಲೆ ಕೊಟ್ಕೊಳ್ಳಲ್ಲ, ನಮ್ಮ ಆಸೆಗಳಿಗೆ ನಾವೇ ಮಹತ್ವವನ್ನು ಕೊಟ್ಕೊಳ್ಳಲ್ಲ. ನಿಮಗೆ ಮಾತಾಡೋಕ್ಕೆ ಬೇಜಾರು ಅನಿಸಿದ್ರೆ ಒಂದು ನೋಟ್ಸ್ನಲ್ಲಿ ನಿಮ್ಮ ಎಲ್ಲ ಯೋಚನೆಗಳನ್ನು ಬರೆದು ತೆಗೀರಿ. ಮೊದಲು ಇದೆಲ್ಲ ಏನಪ್ಪ ಅಂತ ಅನಿಸುತ್ತೆ. ಅಭ್ಯಾಸ ಆದಮೇಲೆ ನೀವೇ ನೋಡ್ತೀರ ನಿಮ್ಮಲ್ಲಾಗೋ ಬದಲಾವಣೆ, ನಿಮ್ಮಲ್ಲಿ ಎಷ್ಟು ಕ್ರಿಯೇಟಿವಿಟಿ ಇದೆ ಅಂತ ಆವಾಗಲೇ ಗೊತ್ತಾಗೋದು. ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕನಸಿಗೆ ನೀವು ಬೆಲೆ ಕೊಡದೇ ಇದ್ದರೆ ಯಾರೂ ಕೂಡ ಅದಕ್ಕೆ ಬೆಲೆ ಕೊಡಲ್ಲ. ಮತ್ತೊಂದು, ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಷ್ಟು ಬೇರೆ ಯಾರೂ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಬಿ ಯುವರ್ ಬೆಸ್ಟ್ ಫ್ರೆಂಡ್. ಹೊರಗಡೆ ಹುಡ್ಕಕ್ಕೆ ಹೋಗಬೇಡಿ.